ಅಕ್ರಮ ಗೋಸಾಗಾಣಿಕೆ ಮಾಡ್ತಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬನನ್ನು ಹೊಡೆದು ಕೊಂದ 14 ಗೋರಕ್ಷಕರಿಗೆ ಮಧ್ಯಪ್ರದೇಶದ ನರ್ಮದಾಪುರಂ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ನ್ಯಾಯಾಧೀಶ ತಬಸ್ಸುಮ್ ಖಾನ್ 7 ವ್ಯಕ್ತಿಗಳನ್ನು ದೋಷಿಗಳು ಅಂತ ತೀರ್ಪು ನೀಡಿ ಜೀವಾವಧಿ ಶಿಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಶಿಕ್ಷೆಗೆ ಒಳಪಟ್ಟ ಎಲ್ಲ 14 ಅಪರಾಧಿಗಳು 23ರಿಂದ 40 ವರ್ಷ ವಯಸ್ಸಿನೊಳಗಿರೋರು. ಇನ್ನು ಮುಂದೆ ಇವರ ಜೀವನ ಹೇಗೆ, ಇವರನ್ನು ನಂಬಿಕೊಂಡು ಬದುಕ್ತಿರೋ ಮನೆಯವರ ಗತಿಯೇನು, ಎಲ್ಲವೂ ಒಂದು ಯಕ್ಷ ಪ್ರಶ್ನೆಯಂತೆ ಕಾಡುತ್ತೆ. ತೀರ್ಪು ನೀಡೋ ದಿನ ಕೋರ್ಟಲ್ಲಿ ಆರೋಪಿಗಳೊಂದಿಗೆ ಅವರ ಸಂಬಂಧಿಕರು ಹೆಚ್ಚಾಗಿ ಜಮಾಯಿಸಿದ್ರು. ತೀರ್ಪು ಕೊಟ್ಟ ಮೇಲೆ ಅಪರಾಧಿಗಳು ಮತ್ತು ಅವರ ಕುಟುಂಬದವರು ಕೋರ್ಟಲ್ಲೇ ಕಣ್ಣೀರು ಹಾಕಿದ್ದಾರೆ. ಪೊಲೀಸರು ಅಪರಾಧಿಗಳನ್ನು ಜೈಲ್ಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಸಂಬಂಧಿಕರು ಮತ್ತು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಶುರುವಾಗಿದೆ. ಕೆಲವರು ಪೊಲೀಸ್ ಜೀಪ್ ಮುಂದೆ ಅಡ್ಡಡ್ಡ ಮಲಗಿ ಗಾಡಿ ಮುಂದೆ ಹೋಗೋಕೆ ಬಿಟ್ಟಿಲ್ಲ. ಪೊಲೀಸ್ ಮತ್ತು ನ್ಯಾಯಾಂಗ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಸಹ ಆಗಿದೆ. ಪೊಲೀಸರು ಅವರ ಕೆಲಸ ಸರಿಯಾಗಿ ಮಾಡಿದರೆ ನಮ್ಮ ಮಕ್ಕಳು ಯಾಕೆ ಈ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು, ನಮ್ಮ ಮಕ್ಕಳು ಗೋವುಗಳ ರಕ್ಷಣೆ ಮಾಡೋಕ್ಕೆ ಹೋಗಿದ್ದಕ್ಕೆ ಈ ಶಿಕ್ಷೆ ಆಗಿದೆ ಅಂತ ಹೆತ್ತವರು ಗೋಳಾಡ್ತಿದ್ದು ಎಂಥವರ ಮನಸ್ಸನ್ನು ಕಲಕ್ತಿತ್ತು. ಆಗಸ್ಟ್ 3, 2022ರಂದು ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಮಹಾರಾಷ್ಟ್ರದ ನಿವಾಸಿಯಾಗಿದ್ದ ನಜೀರ್ ಅಹಮದ್ ಮತ್ತು ಅವನ ಜೊತೆಗಿದ್ದ ಶೇಖ್ ಮುಷ್ತಾಕ್ ಮತ್ತು ಶೇಖ್ ಲಾಲಾ ಅನ್ನೋರು ಒಂದು ಟ್ರಕ್ನಲ್ಲಿ ಅಕ್ರಮವಾಗಿ ಗೋವುಗಳನ್ನು ತುಂಬಿಕೊಂಡು ಹೋಗ್ತಿರೋದು ಸ್ಥಳೀಯ ನಿವಾಸಿಗಳಿಗೆ ಗೊತ್ತಾಗುತ್ತೆ. ಕೂಡಲೇ ಬರಾಕಾಡ್ ಗ್ರಾಮಸ್ಥರು ನಂದರ್ವಾಡದಿಂದ ಮಹಾರಾಷ್ಟ್ರದ ಅಮರಾವತಿಗೆ ಹೋಗ್ತಿದ್ದ ಈ ಟ್ರಕ್ಕನ್ನು ತಡೆದು ನಿಲ್ಲಿಸ್ತಾರೆ. ಟ್ರಕ್ ಒಳಗೆ ಬೀಭತ್ಸವಾಗಿ ಬಿದ್ದಿದ್ದ ಜಾನುವಾರುಗಳನ್ನು ಕಂಡ ಇವರುಗಳು ಕಂಟ್ರೋಲ್ ತಪ್ಪಿ ಡ್ರೈವರ್ ಮತ್ತು ಅವನ ಜೊತೆಗಿದ್ದ ಇನ್ನಿಬ್ಬರನ್ನು ಕೈಗೆ ಸಿಕ್ಕ ಕೋಲು ಮತ್ತು ಕಬ್ಬಿಣದ ರಾಡ್ಗಳಿಂದ ಹೊಡಿತಾರೆ. ಆಮೇಲೆ ಬಂದ ಪೊಲೀಸರು ಈ ಮೂವರನ್ನು ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಅಡ್ಮಿಟ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಡ್ರೈವರ್ ನಜೀರ್ ಅಹಮದ್ ಸಾವನ್ನಪ್ಪಿದ್ರೆ ಗಾಯಗೊಂಡಿದ್ದ ಇನ್ನಿಬ್ಬರು ಬದುಕುಳಿತಾರೆ. ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ 14 ಜನರನ್ನು ಅರೆಸ್ಟ್ ಮಾಡಿ ಅವರ ಮೇಲೆ ಕೊಲೆ ಪ್ರಯತ್ನ ಸೇರಿದಂತೆ IPC ಸೆಕ್ಷನ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಸುಮಾರು 3-4 ವರ್ಷಗಳ ನ್ಯಾಯಾಂಗ ವಿಚಾರಣೆಯ ನಂತರ ಜಡ್ಜ್ ತಬಸ್ಸುಮ್ ಖಾನ್ ಎಲ್ಲ 14 ಆರೋಪಿಗಳನ್ನು ತಪ್ಪಿತಸ್ಥರು ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಇವರುಗಳು ಅವತ್ತು ಹೊಡೆದಿದ್ದ ಕೆಲವು ವಿಡಿಯೋ ದೃಶ್ಯಾವಳಿಗಳು ಶಿಕ್ಷೆಯನ್ನು ನೀಡೋದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುತ್ತೆ. ದೇಶಾದ್ಯಂತ ಈ ರೀತಿಯ ಸಾಕಷ್ಟು ಘಟನೆಗಳು ನಡೀತಿದ್ರೂ ಕೆಲವೊಂದು ಮಾತ್ರ ಮುಖವಾಣಿಗೆ ಬರ್ತಿವೆ. ಗೋವುಗಳ ವಿಷಯದಲ್ಲಿ ನಡೆಯೋ ಇಂತಹ ಹಿಂಸಾಚಾರ ಮತ್ತು ಆಮೇಲೆ ಬರುವಂತಹ ಇಂತಹ ತೀರ್ಪುಗಳು ಇನ್ನಷ್ಟು ಕಳವಳವನ್ನು ಹುಟ್ಟುಹಾಕುತ್ತೆ. ಇಷ್ಟಾದರೂ ಗೋರಕ್ಷಕರು ಯಾವುದನ್ನು ಕೇರ್ ಮಾಡದೆ ಗೋವುಗಳ ರಕ್ಷಣೆಗೆ ಮುಂದಾಗ್ತಿದ್ರೆ ಗೋಹಂತಕರು ಸಹ ಮತಾಂಧ ಶಕ್ತಿಗಳ ಸಹಾಯದಿಂದ ದುಡ್ಡಿಗಾಗಿ ಏನು ಮಾಡೋಕ್ಕೂ ತಯಾರಾಗಿದ್ದಾರೆ. ಇದಕ್ಕೆಲ್ಲ ಒಂದೇ ಉತ್ತರ ಅಂದರೆ ಕೇಂದ್ರೀಯ ಮಟ್ಟದಲ್ಲಿ ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟಕ್ಕೆ ಕಠಿಣ ಕಾನೂನೊಂದು ಸಿದ್ಧವಾಗಬೇಕು. ಅದರಡಿ ಒಂದಷ್ಟು ಜನರಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಈ ರೀತಿಯ ಘಟನೆಗಳು ಕಂಟ್ರೋಲ್ಗೆ ಬರೋದಷ್ಟೇ ಅಲ್ಲದೆ ಗೋವನ್ನು ರಕ್ಷಿಸೋಕೆ ಹೋಗುವವರು ಸಹ ಕಾನೂನನ್ನು ಕೈಗೆ ತಗೊಳ್ಳೋದು ಕಡಿಮೆಯಾಗುತ್ತೆ. ಇದರಿಂದ ಈಗಾಗಲೇ ಆರೋಪಿ ಸ್ಥಾನದಲ್ಲಿರೋ ಗೋರಕ್ಷಕರು ಅಪರಾಧಿಗಳಾಗೋದು ತಪ್ಪುತ್ತೆ. ಇನ್ನು ಧರ್ಮದ್ರೋಹಿಗಳಿಗೆ ಮತ್ತು ನಗರ ನಕ್ಸಲರಿಗೆ ಇಂತಹ ಘಟನೆಗಳು ಮತ್ತು ತೀರ್ಪುಗಳು ಹಿಂದೂಗಳ ವಿರುದ್ಧ ಅಸ್ತ್ರ ಆಗೋದಷ್ಟೇ ಅಲ್ಲದೆ ಮಾಧ್ಯಮಗಳಿಗೂ ದೊಡ್ಡ ಸುದ್ದಿಯಾಗುತ್ತೆ. ಗೋ ರಕ್ಷಣೆಯ ಹೆಸರಲ್ಲಿ ಅಮಾಯಕರ ಮೇಲೆ ಹಲ್ಲೆಗಳು ಆಗ್ತಿವೆ ಅಂತ ಬೊಬ್ಬಿಡೋ ಇವರುಗಳಿಗೆ ಇದೊಂದು ಟೂಲ್ ಕಿಟ್ ಆಗುತ್ತೆ ಅಷ್ಟೇ. ಮುಂದಿನ ಎಪಿಸೋಡ್ನಲ್ಲಿ ಗೋವಿನ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.